ಇದು ಬೊಮ್ಮಸಂದ್ರ ರೋಡ್ ನೋಡ್ತಾ ಇದ್ದಾರೆ ನೋಡಿ. ಬೊಮ್ಮಸಂದ್ರ ರೋಡಲ್ಲಿ ಇದು ರಾಂಗ್ ರೂಟಲ್ಲಿ ಬರ್ತಾ ಇರೋದು ಡಾಮಿನೋಸ್ ಗಾಡಿ ನೋಡಿ ಹೆಂಗಾಗಿದೆ ಗಾಡಿ. ಇವನೇ ಬಂದು ರಾಂಗ್ ರೂಟಲ್ಲಿ ಬಂದು ಹೊಡೆದಿರೋದು ಯಾರಿಗೆ? ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ಗೆ. ಪಾಪ ಅವ್ರಿಗೆ ಫುಲ್ಲು ಕಾಲೆಲ್ಲ ಹೊಡ್ತಾ ಬಿದ್ದಿದೆ. ರಾಂಗ್ ರೂಟಲ್ಲೆಲ್ಲ ಏನಕ್ಕೆ ಬರ್ತಾರೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಏನಂತ ಒಂದು ಅರ್ಜೆಂಟ್ ಏನಿದೆ, ಒಂದು 10 ನಿಮಿಷ ಲೇಟಾಗಿ ಹೋದರೆ ಏನಾದರೂ ಆಗುತ್ತಾ? ಜೀವ ಹೋಗುತ್ತಾ ಕಸ್ಟಮರ್ಗಳದ್ದು ಊಟ ಮಾಡಿಲ್ಲ ಅಂದರೆ? ನೋಡಿ ಅವನು ಪಾಪ ಫುಡ್ ಡೆಲಿವರಿ ಕೊಟ್ಟು ಬರ್ತಾ ಇರೋದು, ಒಂದು ಡಾಮಿನೋಸ್ ಗಾಡಿ ಅವನು ಬಂದು ಹೊಡೆದಿರೋದು ಈ ಗಾಡಿಗೆ. ಅಂಥ ಅರ್ಜೆಂಟ್ ಏನಿದೆ, ಈ ಡಾಮಿನೋಸ್ ಅವರು ಭಾರಿ ಸ್ಪೀಡು. ಏನೋ ಅಲ್ಲಿ ಕಸ್ಟಮರ್ ಜೀವ ಹೋಗುತ್ತೇನೋ ಅನ್ನಂಗೆ ರಾಂಗ್ ರೂಟು ಒನ್ ವೇ ಅಲ್ಲಿ ಹೊಡೆಯೋದು ನೋಡಿ. ಪಾಪ ಅವ್ರದ್ದು ಕಸ್ಟಮರ್ದು ಪ್ಯಾಸೆಂಜರ್ದು ಗಾಡಿ ಫುಲ್ಲು ಹೊಡ್ತಾ ಕಾಲೆಲ್ಲ ಹೊಡ್ತಾ ಬಿದ್ದಿದೆ. ಅದಕ್ಕೆ ಅವನಿಗೀಗ ಕಳಿಸಿದ್ರು, ಆಟೋದಲ್ಲೇ ಕಳಿಸಿದ್ರು. ಈಗ ಅವನಿಗೆ ಆಟೋದಲ್ಲೇ ಕಳಿಸಿದ್ದಾರೆ ಈಗ. ಇವಾಗ ಅವ್ನು ಮಾಡಿರೋದಲ್ವಾ ಡಾಮಿನೋಸ್, ಅವನು ರಾಂಗ್ ರೂಟಲ್ಲಿ ಬಂದು ಈ ಝೊಮ್ಯಾಟೋದವ್ನು ಹೊಡೆದಿರೋದು. ಅದೇ ಇವಾಗ ಕಳಿಸಿದ್ದಾರೆ ನೋಡಿ. ಈ ಥರ ಯಾರು ಡೆಲಿವರಿ ಪಾರ್ಟ್ನರ್ಸ್ ಯಾರು ಈ ಥರ ಟ್ರೈ ಮಾಡಬೇಡಿ. ಒಂದು 10 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ಕಸ್ಟಮರ್ಗಳು ಕಾಯ್ತಾರೆ. ಜೀವ ಹೋಗ್ಬಿಟ್ಟು ಕೊಡೋವಂಥದ್ದು ಏನಿಲ್ಲ, ನೆಸೆಸಿಟಿ ಕೊಡಬೇಕು ಆದಷ್ಟು ಬೇಗ. ಈ ಅಲ್ಲಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿ ಕೊಡೋಕ್ಕಿಂತ ಒಂದು ಸ್ವಲ್ಪ ನಿಮ್ಮ ಆರೋಗ್ಯ ನೋಡ್ಕೊಂಡು ಹೋಗಿ, ಒಂದು ಸ್ವಲ್ಪ ಹುಷಾರಾಗಿ ಗಾಡಿ ಹೊಡೀರಿ. ಒನ್ ವೇ ಅಲ್ಲಿ ಹೊಡ್ಕೊತ ಬಂದರೆ ಏನೂ ಸಿಗಲ್ಲ, ಹುಷಾರಾಗಿ ಹೊಡಿಬೇಕು ಯಾವತ್ತು. ಸರಿ ಗಾಯ್ಸ್, ಥ್ಯಾಂಕ್ ಯು. ನೋಡಿ ಈ ಥರ ಎಲ್ಲ ಹೊಡಿದ್ರೆ ಏನಾಗುತ್ತೆ ಹೇಳಿ, ಗಾಡಿಗಳು ಏನಾಗುತ್ತೆ, ಹೆಚ್ಚು ಕಡಿಮೆ ಆದರೆ ಜೀವನೇ ಹೋಗ್ಬಿಡುತ್ತೆ. ಸರಿ ಗಾಯ್ಸ್, ಥ್ಯಾಂಕ್ ಯು.